ಅತ್ತೆ ನಮ್ಮ ಕಷ್ಟ ದೇವ್ರಿಗೆ ಅರಿವಾಯ್ತು ಕಣತೆ. ಹ್ಞೂ ನಮ್ಮ ಕಷ್ಟವ ದೇವ್ರು ಅರ್ಥ ಮಾಡ್ಕೊಬಿಟ್ಟ. ನಾವು ಕಣ್ಣೀರು ಹಾಕಿದ್ಕುವೆ ದೇವರು ನಮ್ಮ ಕಣ್ಣೀರಿಗೆ ಒಂದು ಬೆಲೆ ಕೊಟ್ಟ ಕಣತೆ, ಒಂದು ಬೆಲೆ ಕೊಟ್ಟ. ನನಗಂತೂ ಭಾರಿ ಬೇಸರ ಆಗೋಗಿತ್ತು. ರತ್ತಿ ನೋಡಿದ್ರೆ ಹಿಂಗೆ ನಿದ್ದೆ ಹೊಡಿತಾ ಬಿದ್ದವಳಲ್ಲ, ಅದಕ್ಕೆ ಅರ್ಧ ಗಂಟೆ ಆದಮೇಲೆ ಹಾಲು ಕುಡ್ಸೋಕ್ಕೆ ಬನ್ನಿ ಅಂತಂದ್ರಲ್ಲ, ಅದಕ್ಕೆ ಸುಮ್ಮನೆ ಅದೇ ಒಮ್ಮೆಗೆ ಕರ್ಕೋಬೇಕಾಯ್ತದೆ ರತ್ತಿನೂ ಎದ್ದು ಬಿಡ್ಲಿ ಅಂತವ. ಅಲ್ಲ ಹಾಗಂತವ ಏನು ನಿದ್ದೆ ಅಂತವ, ನಿದ್ದೆಲ್ಲ ಮುಳ್ಗೋಗಳಲ್ಲ, ಏನು ಗೊತ್ತಾಯ್ಕಿಲ್ವಾ? ಉಸಿ ನಿದ್ದೆ ಮಾಡಲ್ಲ ಏನು ಈ ಉಳಂಗೆ ನಿದ್ದೆ ಮಾಡೋದು ಕಲ್ತ್ಕೊಂಡ್ರೆ ಆಯಿತು ಕಂತಾಕೋ. ಆವತ್ತಿಂದ ನಿದ್ದೆ ಮಾಡಿಲ್ಲ ಅಂತ ಅಂದ್ಬಿಟ್ಟು ಎಲ್ಲನೂ ಒಂದೇ ದಿವಸಕ್ಕೆ ಎದಳ್ಸದ ಅಂತ ಅನ್ಕೊಂಡೆ. ಆವತ್ತಿಂದ ನಿದ್ದೆ ಮಾಡಿತಿಲ್ವಲ್ಲ, ತಲೆನೋವು ಅಂತಿದ್ಲಲ್ಲ, ಮನೆ ಕಳ್ಳಿ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ. ಇನ್ನೇನಾದ್ರು ಡಾಕ್ಟ್ರು ನಮ್ಮ ಮಗ ಚೆನ್ನಾಗಿದ್ದದ ನೋಡ್ದೆ. ಕಣತೆ ಮಗ ಹುಷಾರಾಗದೆ ಅಂತ ಹೇಳೋರೆ, ಆರ್ವೇ ರಸ್ಪಸ್ ಇಲ್ಲ ಕಣತೆ. ಏನು ಸಣ್ಣ ಕದೆ, ಏನು ಸಣ್ಣ ಅಂದರೆ ಬರೀ ಸಣ್ಣ ಕಣತೆ, ಏನು ಹೊಟ್ಟೆ ಹೊಡ್ತೋಯ್ತದೆ ಸಣ್ಣ. ಅಯ್ಯೋ ಎಷ್ಟು ಸಣ್ಣ ಅಂದಿರಿ, ಏನು ಚೀಕು ಮಗ. ಅದಕ್ಕೆ ಏನು ಮಾಡೋದು, ಏನು ಮಾಡೋಕ್ಕಾಯ್ಕಿಲ್ಲ. ಸರಿ ಹಾಗಂದ್ರು ನಿಮ್ಮ ಮೇಡಮ್ ಇದ್ರಲ್ಲ, ಮುಗಿಗೆ ಎತ್ತಕ ಬನ್ನಿ ಮೆಡಿಸಿನ್ ತಕ ಬನ್ನಿ ಅಂತ ಹೇಳ್ತಿದ್ರಲ್ಲ, ಆ ಮೇಡಮ್ ಬಂದ್ಬಿಟ್ಟು ಏನು ಐಕಿಲ್ಲ ಎಲ್ಲ ಸರಿ ಆಯ್ತದೆ ಹಾಗೆ ಹಿಂಗೆ ಅಂತವ ಏನು ಧೈರ್ಯ ಹೇಳಿದ್ರು ಕಣತ್ತೆ. ಆ ಡಾಕ್ಟ್ರು ಅಷ್ಟೇ, ಅವ್ರೂ ಏನೋ ಹಿಂಗಾಗೋಯ್ತು, ನಾವು ಅನ್ಕೊಡೈತಿಲ್ಲ, ಎಲ್ಲ ದೇವ್ರದ್ದು ಕಟೇಷ್ಟ ಕೃಪಾ ಕಟೇಸ ಎಲ್ಲ ದೇವ್ರದ್ದು ಮಹಿಮೆ ಅಂತ ಅಂದ್ಬಿಟ್ಟು ಅವ್ರೂ ಒಸಿದ್ ಮಾಡ್ಕೊತಿತ್ತಿಲ್ಲ ಕಣತ್ತೆ. ಅವ್ರಿಗೂ ನಂಬಿಕೆ ಇತ್ತಿಲ್ವಂತೆ ಮಗ ಹಿಂಗಾಯ್ತದೆ ಅಂತ. ಏನು ನಾವು ಯಾವ ದೇವ್ರಿಗೆ ಎಲ್ಲಿ ಕೈ ಮುಗ್ದಿದ್ವೋ, ಯಾವ ಪುಣ್ಯ ಕೆಲಸ ಮಾಡಿದ್ವೋ, ಯಾರಿಗೇನು ಒಳ್ಳೇದು ಮಾಡಿದ್ವೋ ಗೊತ್ತಿಲ್ಲ ಕಣತ್ತೆ, ಯಾರಿಗೇನು ದಾನ ಮಾಡಿದ್ವೋ ಅಂತವ. ಇವತ್ತು ಪ್ರತಿಫಲ ಕೊಟ್ಬಿಟ್ಟ, ಇನ್ನೇನು ಕೇಳ್ಕೊತಿದ್ದಿಲ್ಲ ಕಣತ್ತೆ. ಮಗ ಹುಷಾರಾಗ್ಬಿಟ್ರೆ ಸಾಕು, ಮಗ ಒಬ್ಬ ಹುಷಾರಾಗ್ಬಿಟ್ರೆ ಸಾಕು ಅಂತವ. ಬೇಡ್ಕೊಂಡಿರೋ ದೇವ್ರಿಲ್ಲ ಕಣತ್ತೆ. ಬೇಡಿರೋ ದೇವ್ರಿಲ್ಲ, ಕೈ ಮುಗ್ದಿರೋ ತಾಯಿ ಇಲ್ಲ, ಅರ್ಕೆ ಮಾಡ್ಕೊಂಡಿಲ್ದಿರೋ ದೇವ್ರಿಲ್ಲ ಕಣತ್ತೆ. ಅರ್ಕೆ ಮಾಡ್ಕೊಂಡಿಲ್ದಿರೋ ದೇವ್ರಿಲ್ಲ. ನನಗಂತೂ ಯವ್ವ ಏನು ಮಾಡೋದು ಅಂತವ ಗೊತ್ತೇ ಆಗಿತ್ತಿಲ್ಲ ಕಣತ್ತೆ. ಏನು ಒಳ್ಳೇದು ಮಾಡ್ಬಿಟ್ನಲ್ಲ ಭಗವಂತ, ಅಷ್ಟೇ ಸಾಕು, ಇನ್ನೇನು ಬೇಡ ಕಣತ್ತೆ. ಆ ಭಗವಂತ ಒಳ್ಳೆ ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಬಿಟ್ರೆ ಸಾಕು. ನಾವು ಹೊಟ್ಟಿಲಿ ಕಾಸಿಲ್ಲ, ಖರ್ಚಿಗಾದಿಲ್ಲ, ಇದಿಲ್ಲ ಅಂತ ಕಿತ್ತಾಡ್ತೀವಿ, ಜಗಳ ಆಡ್ತೀವಿ, ಮಾಡ್ತೀವಿ. ಇಂಥ ಆಸ್ಪತ್ರೆಗೆ ಬಂದಾಗ ಈ ಜೀವನದಲ್ಲಿ ಆರೋಗ್ಯಕ್ಕಿಂತ ಒಳ್ಳೆ ಭಾಗ್ಯ ಇಲ್ಲ ಅನ್ಸ್ಬಿಡ್ತದೆ ಕಣತ್ತೆ. ಆಸ್ಪತ್ರೆ ಮೆಟ್ಲು ಹತ್ತುತ್ತಾರಲ್ಲ ಅವ್ರಿಗೆ ಗೊತ್ತಿರೋದು ಆರೋಗ್ಯ ಅಂದರೆ ಏನು, ಅದ್ರ ಬೆಲೆ ಅಂದರೆ ಏನು ಅಂತವ ಅದು ಗೊತ್ತಿರೋದು ಕಣತ್ತೆ. ಒಬ್ಬೊಬ್ರು ಮಕ್ಕಳು ಇದ್ರೂ ಮಕ್ಕಳು ಬೇಡ ಅಂತಾರೆ. ಮಕ್ಳು ಇಲ್ದಿದವ್ರಿಗೆ ಕಣತ್ತೆ ಗೊತ್ತಿರೋದು ಮಕ್ಕಳು ಬೆಲೆ, ಆರೋಗ್ಯ ಇಲ್ದಿದವ್ರಿಗೆ ಗೊತ್ತಿರೋದು ಆರೋಗ್ಯದ ಬೆಲೆ. ಸುಮ್ಮನೆ ನಾವು ಏನೇನೋ ಯೋಚನೆ ಮಾಡ್ಕೊಂಡು ಕತೆ ಮಾಡ್ಕೊಂಡು ಕೂತ್ಕೊತಿದ್ದ ಇರ್ಲಿ ಬುಟ್ಟಾಕಿ ಅದಲ್ಲವ. ಇನ್ನು ರಮೇಶನ್ಗೆ ಹೇಳಿದ್ರ? ನೀನು ಹೇಳ್ದಿಲ್ವ ಲಕ್ಷ್ಮಿ? ನಾನು ಹೇಳ್ದೆ ಕಣತ್ತೆ, ಭಾರಿ ಖುಷಿಯಾಗಿದ್ದ. ಸಪ್ಪೆ ಮಕ್ಕ ಮಾಡ್ಕೊಂಡ್ಬಿಟ್ಟಿದ್ದ. ಸಪ್ಪೆ ಮಕ್ಕ ಮಾಡ್ಕೊಂಡು ಮಕ್ಕನೇ ನೋಡೋಕ್ಕಾಗ್ತಿದ್ದಿಲ್ಲ, ಸರಿಯಾಗಿ ಉಂಟಿದ್ದಿಲ್ಲ, ತಿಂತಿದ್ದಿಲ್ಲ. ಈಗಂತೂ ಪುಸಿ ಸಮಾಧಾನ ಆದ ಕಣತ್ತೆ. ಹೇಳಿದ್ಮೇಲೆ ಅವ ನಿಜ ಹೇಳ್ತಿದ್ದೀವ ಅಂತ ಒಂದು 4-5 ಸಲ ಕೇಳ್ದೆ. ಅವನು ನಂಬಿಕೆ ಕಳ್ಕೊಬಿಟ್ಟಿದ್ದ ಕಣತ್ತೆ. ಮುಗಿನ ನೋಡ್ಬಿಟ್ಟು ಆದ್ರೂ ನಾವು ಬೈತೀವಲ್ಲ ಅಂದ್ಬಿಟ್ಟು ಯಾವುದೂ ಅವನು ಬಾಯಿ ಬಿಟ್ಬಿಟ್ಟು ಹೇಳಿದ್ದಿಲ್ಲ ಅಷ್ಟೇ. ಅವನಂತೂ ನಂಬಿಕೆನೇ ಇದ್ದಿದ್ದಿಲ್ಲ. ಅದಕ್ಕೆ ನಂಬಿಕೆ ಇಲ್ದಾನೆ ಭಾರಿ ಬೇಜಾರಲ್ಲಿದ್ದ. ನಮಗೆ ತೋರಿಸ್ಕೊಳಕ್ಕೂ ಆಯ್ಕಿಲ್ಲ, ಬಿಡೋಕ್ಕೂ ಆಯ್ಕಿಲ್ಲ. ತೋರಿಸ್ಕೊಂಡ್ರೆ ನಾವು ಬೇಜಾರು ಮಾಡ್ಕೊತೀವಿ, ಅವನೇನು ಬೇಜಾರಾಗಿದ್ರೆ ನಮಗೂ ಬೇಜಾರಾಗ್ತದೆ. ಏನಾದ್ರು ಅವ್ನು ಬೇಜಾರಾಗವನೆ ಅಂತ ಗೊತ್ತಾದ್ರೆ ನಾವು ಬೇಜಾರು ಮಾಡ್ಕೊಳಕ್ಕಿಲ್ವಾ ಅಂದ್ಬಿಟ್ಟು ಅವನು ಅದನ್ನ ಮನಸ್ಸಲ್ಲೇ ಮಡಿಕೊಂಡು ಮುಗಿಗೆ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿಬಿಟ್ಟಿದ್ದ. ಯೋಚನೆ ಮಾಡಿಬಿಟ್ಟಿದ್ದ. ಏನೋ ಕಣತ್ತೆ, ಭಗವಂತ ತಾಯಿ ನಮ್ಮವ್ವ ಒಳ್ಳೇದು ಮಾಡಿದ್ಲು. ಉಂಕರ್ ಲಕ್ಷ್ಮಿ, ನನ್ನ ತಾಯಿ ಚಾಮುಂಡೇಶ್ವರಿ, ನಮ್ಮಪ್ಪ ಬೈರೇಶ್ವರ, ಶಿವ ಪಾರ್ವತಿ ಎಲ್ಲ ದೇವ್ರುವೆ ಮುಕ್ಕೋಟಿ ದೇವ್ರುಗಳವೆ ಕಾಪಾಡ್ಬಿಟ್ಟ ನಮ್ಮನ್ನ. ನಾನಂತೂ ಯಾರಿಗೆ ಹೇಳ್ಕೊಳ್ಳೋದು, ಮುಗಿನ ನೋಡ್ಬಿಟ್ಟು ಇಲ್ಲ ಅನ್ಕೊಬಿಟ್ಟಿದೆ. ಇದು ನಿಜವಾಗ್ಲೂ ಹುಷಾರಾಗ್ತದ ಹೆಂಗವ ಈಗ ಹೆಂಗೆ ಜೀವನ ಅಂತ ಅಂದ್ಬಿಟ್ಟು ನನಗಂತೂ ಸಾಕಾಗ್ಬಿಟ್ಟಿತ್ತು. ಏನೋ ದೇವ್ರ ಕೃಪಾ ಕಟ್ಯಾಕ್ಸ ಏನೋ ಒಂದು ಭಿಕ್ಷೆ ಹಾಕವನೆ, ಉಳಿಸ್ಕೋಬೇಕು ಅಷ್ಟೇ ನಾವು. ಇನ್ನೇನು ಮಾಡೋಕ್ಕಾದದು. ಬಾ ಕಷ್ಟ ಹೆಂಗೋ ಪಾರಾದ್ವನೆ, ಬೀಸದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಿಸು ಅಂತಾರೆ. ಹಾಗೆ ಏನೋ ಬಂದಿರೋ ದೊಡ್ಡ ಗಂಡಾಂತರದಿಂದ ಪಾರ ಅದು. ಇನ್ನು ಮುಂದಕ್ಕೆ ಅಚ್ಚುಕಟ್ಟಾಗಿ ಹುಷಾರಾಗಿ ನೋಡ್ಕೋಬೇಕು. ಮುಗಿಗೆ ಹೆಂಗೆ ಏನು ಅಂತೆಲ್ಲವ ಕೇಳಿ ಮಾಡಿ ಡಾಕ್ಟ್ರನ್ನ ಅಚ್ಚುಕಟ್ಟಾಗಿ ಹುಷಾರು ಮಾಡ್ಕೊಳ್ಳೋದ. ಈಗ ಅಲ್ಲಿ ಊರಿಗೆ ಕಳ್ಸೋದು ಬೇಡ, ರಪ್ನಟ್ಟಿಗೆ ಒಟ್ಟಿಗೆ ಕರ್ಕೊಂಡೋಗೋದ ರತ್ನಿ ಎಲ್ಲನೂ. ಸುಮ್ಮನೆ ಅಲ್ಲೇನು ಮಾಡೋಕೆ ಕಳ್ಸೋದು, ಅಲ್ಲಿ ನಿಗಾ ನೋಡೋರಿಲ್ಲ, ಮಟ್ಟವ್ರಿಲ್ಲ, ರವ್ವ ಒಂದೇ ಇರೋದು. ಅತ್ತಾಗಿತ್ತಾಗೋದ್ರೆ ಇವಳೇ ಹೋಗ್ಬೇಕು. ಇತ್ಲು ನೋಡ್ರೆ ಅಷ್ಟು ದೂರ ಅದೇ ಬಾತ್ರೂಮು, ಅಷ್ಟು ದೂರ ಕಟ್ಟ ಒಬ್ಬಳೇ ಹೋಗಬೇಕು, ಜೊತೆಗೆ ಯಾರೂ ಇಲ್ಲ. ರವ್ವ ಮುಗಿನ ನೋಡ್ಕೊಂಡ್ರೆ ಇವಳು ಇತ್ಲಿಗೆ ಹೋಗ್ಬೇಕು.
ಇಲ್ಲಾಂದರೆ ಮುಗಿನ ನೋಡ್ಕೊಂಡರು ಅವರಪ್ಪ ಕೆಲ್ಸಕ್ಕೆ ಹೋಯ್ತದೆ ಮದ್ಗಿದ್ದ ತಿತ್ಲಿಗೆ ಹೋಗ್ಬೇಕಾಯ್ತು ಆಗ ಅದಕ್ಕೆ ಏನು ಬೇಡಕತೆ ಊರು ಕರ್ಕೊಂಬಿಟ್ಟೋಗದ ಅಲ್ಲೇ ನೀನು ಇರ್ತಿದ್ದಿ ನಾನು ಇರ್ತಿದ್ದಿ ಇಲ್ಲ ಅಂದರೆ ತಾರ ಗೀರ ಅಯ್ಯೋ ಯಾರು ಇರ್ತಾರೆ ಕಂತಕೋ ಅಕ್ಕಪಕ್ಕದಲ್ಲೇ ಒಂದ್ಗಳು ಕೂರಿಸ್ಬಿಟ್ಟಾರು ಹೋಗ್ಬೋದು ಇಲ್ಲೇ ಬಿಟ್ಬಿಟ್ಟು ಹೋಗೋಕ್ಕದ. ಅಯ್ಯೋ ನಾನು ಹಂಗೆ ಮುಂದ್ಸಲಿ ಯೋಚನೆ ಮಾಡಿದ್ದೆ ಕಣತ್ತೆ, ನಾನು ಹಂಗೆ ಯೋಚನೆ ಮಾಡಿದ್ದೆ. ನಾನು ಏನಾರು ಬಂದರೆ ನೀವು ಏನಾರು ಬೇಸಿಗೆ ಮಾಡ್ಕೊಂಡಿರೋ ಇಲ್ಲ ಬೈಕಿದ್ದು ಬಿಟ್ಟಿರೋ ಅಂದ್ಬಿಟ್ಟು ಸುಮ್ಮನಾಗಿದೆ. ನನ್ನ ಮನ್ಸಲ್ಲಿ ಇದೇ ಕಣತ್ತೆ ಇದ್ದಿತ್ತು. ನೀವು ಏನೇನಾರು ಅನ್ನಬೇಕಾದ್ರೆ ಏನಾರು ಅಂದ್ಕೊಳ್ಳಿ, ನನ್ನ ಮನ್ಸಲ್ಲಿ ಇದೇ ಇದ್ದಿದ್ದು ಹಿಂಗೆ ಕರ್ಕೊ ಹೋಗೋದಂತ. ಅತ್ತೇನೋ ಬೈಕಿದ್ದು ಬಿಟ್ಟೋರೇನೋ ಕಣೆ ಅಂದ್ಬಿಟ್ಟು ಬಾಯಿ ಬಿಟ್ಟಿತ್ತಿಲ್ಲ ಅಷ್ಟೇ. ನಾನು ಏನಾದ್ರು ಆಗಲೇ ಹೇಳ್ಬಿಡಿ ಇವ್ನಿ. ಸರಿ ಕಣತ್ತೆ, ಇದ್ರ ಕರ್ಕೊ ಹೋಗೋಕ್ಕಾಯ್ತದೆ. ಅಲ್ಲ ನೀನು ಹೇಳಿದ್ರೆ ನಾನೇನು ಬ್ಯಾಡ ಅಂತಿದ್ನ. ಅಯ್ಯೋ ಇದೊಳಗೆ ಸರಿ ಆಯ್ತು ಕಂತಕೋ. ಬೀಗ್ರೆ ಬೀಗ್ರೆ ಅಯ್ಯೋ ಬನ್ನಿ. ಅಲ್ಲ ತಗೊಂಡೋಗಿದ್ರಿ? ಇಲ್ಲೇ ಕೂತಿದ್ದೆ ಕತೆ ಕರಿತವ್ರೆ. ಆ ಮೇಡಮ್ಮ ಬಂದಿದ್ರಲ್ಲ, ಬನ್ನಿ ಮಗಿಗೆ ಹಾಲು ಕುಡಿಸಿ ಅಂದ್ಬಿಟ್ಟು ಕರಿತವ್ರೆ. ಅಲ್ಲ ಇವಳಿಗೆ ಯಾವ್ದಾರು ಇದ್ರೆ ಬಂದಿದ್ದು ಯಾಕೆ ಹಿಂಗೆ ನಿದ್ದೆ ಮಾಡ್ತಿದ್ದಾಳು? ಅಯ್ಯೋ ಎದಳ್ಸೋದಕ್ಕಂತ ಕಳಿ ಅವತ್ತಿಂದ ನಿದ್ದೆ ಸರಿ ಮಾಡಿತಿಲ್ವಲ್ಲ ಎಲ್ಲ ಮನ್ಗವಳೆ. ರತ್ನಿ ರತ್ನಿ ಮಗ ರತ್ನಿ ಹಿಂಗೆಯ ನಿದ್ದೆ ಮಾಡಗಂಟವ ಮಾಡು ಅಂತ ಹುಡುಗ ಒಟ್ಟುರ್ಸ್ಬೇಕು. ನಿದ್ದೆ ಮಾಡಿದ್ಮೇಲೆ ಏಳ್ಸಕ್ಕೆ ಉಳ್ಳ ಕಾಲು ಕಟ್ಟಬೇಕು. ರತ್ನಿ ರತ್ನಿ ಅಲ್ಲಿ ನೋಡ್ರೆ ಮಗಿಗೆ ಹಾಲು ಕುಡಿಸಿ ಅಂತ ಕರಿತಾ ಕೂತವ್ರೆ. ನಮ್ಮ ಮಗ ನೋಡ್ರಿ ಒಂದು ಅದರಿಂದ ಹಾಲು ಕುಡ್ದಿರ ಬರೀ ಔಷಧಿ ಅನ್ಕೊಂಡು ಕೊಟ್ಕ ಕೂತವ್ರೆ. ಇವಳು ಎದ್ಬಿಟ್ಟು ಹಾಲು ಕುಡ್ಸೋದು ಅಂತಾನೆ ಏನು ಮಾಡ್ತಾ ಕೂತಿದ್ದಾಳು ಕಣ್ಣಲ್ಲ. ರತ್ನಿ 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 ಮಗ ಅದಕ್ಕವ ಅದಕ್ಕೆ ಹೆಂಗೆ ಬಂದ್ಬಿಟ್ಟಿದ್ದಾಳು. ರತ್ನಿ 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 ಲೇ ರತ್ನಿ ರತ್ನಿ ಮಗ ಲೇ ರತ್ನಿ ಮಗ ಅದಕ್ಕವ ಆ ಪಾಟಿ ಕರೆದ್ರೂ ಮಾತಾಡ್ತಾ ಇಲ್ಲ ಏನೂ ಇಲ್ಲ. ಏ ಮಗ ಲೇ ಮಗ ರತ್ನಿ ಎದಳವ ಮಗ ಓ ರತ್ನಿ ಹಾ ಅಯ್ಯೋ ರತ್ನಿ ಏನಾಯ್ತದೆ ರತ್ನಿ? ಆಗ್ಲಿಂದವ ಹಂಗೆ ಮುನ್ಗೌಡ ಆಯ್ತಾಗೆ ಹಲ್ಲಾಡ್ತಾನಿಲ್ಲ ಏನೂ ಇಲ್ಲ. ಅದೇ ಅದೇ ತಲೆ ಡಾಕ್ಟ್ರ್ ಕರ್ಕ ಬರ್ತೀನಿ. ಅದೇ ಲೇ ಲಕ್ಷ್ಮಿ ಗಾಬರಿ ಆಗ್ಬಿಡಕತ್ತೆ, ಏನೂ ಆಗಿಲ್ಲ ಸುಮ್ಮನಿರು, ಹೋಗು ಕರ್ಕ ಬಾ. ಅಯ್ಯೋ ನನ್ನ ಮಗಿಗೆ ಏನಾಯ್ತವ, ಅಯ್ಯೋ ನನ್ನ ಮಗಿಗೆ ಏನಾಯ್ತವ, ನನ್ನ ಮಗಿಗೆ ಏನಾಗೋಯ್ತು ಕಾಣಲ್ಲೋ. ಅಯ್ಯೋ ರತ್ನಿ ಲೇ ರತ್ನಿ ಮಗ ಅಯ್ಯೋ ನನ್ನವನೇ ಏನಾಗೋಯ್ತು ಕಾಣಲ್ಲವ. ಸಂದೆಗಂಟ ಮಗ ಮಗ ಅಂತಿದ್ದಲ್ಲ ಎದೇಳು ಮಗನ ಹುಷಾರಾದ. ನೀನೇ ಎದೇಳ್ತಾ ಇಲ್ವಲ್ಲ ನನ್ನ ತಾಯಿ. ಅಯ್ಯೋ ಮೊದಲು ನೀವು ಹೊಳೆದ್ ನಿಲ್ಸಿ ಆಮೇಲೆ ಹೊಳಿರಂತೆ ಸುಮ್ಮನಿರಿ. ಏನೂ ಆಗಿಲ್ಲ ಕತೆ. ನೀವು ಹಿಂಗತ್ತೆ ನಮ್ಗೆ ಗಾಬರಿ ಆಯ್ತದೆ ನೋಡಿ. ರಾತ್ರಿ ತಾನೇ ಚೆನ್ನಾಗಿದ್ಲಲ್ಲವ, ಏನಾಯ್ತು ಕಾಣಲ್ಲ. ಎದಳಿಸಿದ್ರು ಎದಳ್ತಾ ಇಲ್ಲ. ಹೆಂಗೆ ಮನ್ಗವಳೆ ಹಂಗೆ ಮನ್ಗವಳೆ, ಏನಾಯ್ತು ಕಾಣಲ್ಲ. ನನಗೆ ಹೆದರಿಕೆ ಆಯ್ತು ಕೂತದಲ್ಲ, ಉಸಿರೇನೋ ಹಾಡ್ತಾವಳೆ, ಹಂಗೇನೂ ಇಲ್ಲ. ಏನಾಯಿತು ಡಾಕ್ಟ್ರಲ್ಲಿ ಅವರೇ ಕರ್ಕೊಬಾರ್ದ ರೋಗ ಬರೆಯ ಹಿಂಗೆ ಆಡ್ತಾ ಕೂತಾರೆ. ನನ್ನ ಕಡೆ ಕೈ ಕಾಲ ನಡ್ಕತ್ಕೊಂಡೆ ನಮ್ಗೆ ಜ್ಞಾನ ಇಲ್ದೇನೆಯ ಮಾತಾಡ್ತಾ ಕೂತಿರವ ಹೇಳಿದ ಮೇಲೆ ಜ್ಞಾನ ಇಲ್ದೇನೆಯೇ ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದು ಮತ್ತೆ.